ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಫೈನಲ್ ಡೇಟ್ ಫಿಕ್ಸ್ ಆಯಿತು. ಮತ್ತು ಎಲ್ಲಿ, ಯಾವಾಗ, ಯಾವ ಏರಿಯಾದಲ್ಲಿ ಸ್ವತಃ ಮೋದಿಜಿಯವರು ಬಿಡುಗಡೆ ಮಾಡಲಿದ್ದಾರೆ ಈ 19ನೇ ಕಂತಿನ ಹಣವನ್ನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಇದೇ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ನೀವು ಕೂಡ ಒಬ್ಬ ರೈತರಾಗಿ ನೀವು ಕೂಡ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಮತ್ತು ನೀವು ಈಗ ಕಾಯ್ತಾ ಇರುವುದು 19ನೇ ಕಂತಿನ ಹಣಕ್ಕಾಗಿ. ಅಂಥವರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಸರ್ಕಾರವು ಅಪ್ಡೇಟ್ ಮಾಡಿದೆ. ಅಂದರೆ ಯಾವ ಏರಿಯಾದಲ್ಲಿ ಈ PM ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯನ್ನು ಒಂದು ಇವೆಂಟನ್ನು ಫಿಕ್ಸ್ ಮಾಡಿ ಸ್ವತಃ ಮೋದಿಜಿಯವರು ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತು ನಿಮಗೆ ಎಷ್ಟು ಹಣ ಈ ಸಲ ಬಿಡುಗಡೆ ಮಾಡಲಿದ್ದಾರೆ ಮತ್ತು ಯಾವ ತಾರೀಕಿಗೆ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಬಂದ ಒಂದು ವಿಷಯವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡಲಿದ್ದೇನೆ. ಸರ್ಕಾರವು ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣವನ್ನು ಇದೇ ಜನವರಿ 18ರಂದು ಬಿಡುಗಡೆ ಮಾಡುತ್ತದೆ ಎಂದು ಕೆಲವು ಪತ್ರಿಕೆಗಳು ನ್ಯೂಸನ್ನು ಕೊಟ್ಟಿದ್ದವು. ಆದರೆ ಅದಂತೂ ಕೊಡಲಿಲ್ಲ. ಇನ್ನು ನೆಕ್ಸ್ಟ್ ಬರೋದು ಫೆಬ್ರವರಿ ತಿಂಗಳು. ಈ ಫೆಬ್ರವರಿ ತಿಂಗಳಲ್ಲಿ ಯಾವ ಡೇಟಿಗೆ ಈ ಒಂದು ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತದೆ ಎಂಬುದನ್ನು ನಾವು ನೋಡೋಣ ಬನ್ನಿ. ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಯೋಜನೆಯನ್ನು ಆಯೋಜಿಸಲಿಕ್ಕೋಸ್ಕರ ಫೆಬ್ರವರಿ ತಿಂಗಳ 24ರಂದು ಬಿಹಾರದ ಬಾಗಲ್ಕೋಟ್ ಎಂಬಲ್ಲಿಗೆ ಸಂದರ್ಶಿಸುತ್ತಾರೆ. ಅಂದರೆ ಅಲ್ಲಿಯ ಇವೆಂಟಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಲಿಕ್ಕೋಸ್ಕರ ಅವರು ಅಲ್ಲಿ ತಲುಪುತ್ತಾರೆ. ನಂತರ 25ನೇ ತಾರೀಕಿಗೆ ಮೋದಿಜಿಯವರು ಅಲ್ಲಿಗೆ ಆಗಮಿಸಲಿದ್ದಾರೆ. ಅವರು ಈ ಒಂದು 19ನೇ ಕಂತಿನ ಹಣವನ್ನು ಅಲ್ಲಿ ಅಂದರೆ ಬಿಹಾರದ ಬಾಗಲಕೋಟೆಯಲ್ಲಿ 25ನೇ ತಾರೀಕಿಗೆ ನಮಗೆಲ್ಲರಿಗೂ ಅಂದರೆ ಈ ಒಂದು ಯಾರೆಲ್ಲ ರೈತರು ಕಾಯ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ಒಂದು ಸಂತಸದ ಸುದ್ದಿಯನ್ನು ಅಂದಿನ ದಿವಸ ಅವರು ಕೊಡಲಿದ್ದಾರೆ. ಈ ಒಂದು 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೇಂದ್ರವು ಈಗಾಗಲೇ ಮಾಡಿಟ್ಟಿದೆ. ಇನ್ನು ಸ್ಟೇಟಿನ ಕೆಲವರ ಸ್ಟೇಟಸನ್ನು ಚೆಕ್ ಮಾಡುವಾಗ ಗೊತ್ತಾಗುತ್ತದೆ. ಅದರಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಎಂಬ ಒಂದು ಮೆಸೇಜ್ ಈಗಾಗಲೇ ಬಂದಿದೆ. ಇನ್ನೂ ಕೂಡ ಕೆಲವರಲ್ಲಿ ಬರಲಿಲ್ಲ, ಅದು ಕೂಡ ಬರುತ್ತದೆ. ಈ ಜನವರಿ 31ರ ಒಳಗಡೆ ಅದು ಕೂಡ ಬಂದೇ ಬರುತ್ತದೆ. ಆದ್ದರಿಂದ ಎಲ್ಲರೂ ಒಮ್ಮೆ ಸ್ಟೇಟಸನ್ನು ಚೆಕ್ ಮಾಡಿ ತಮ್ಮ ID-ಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ಚೆಕ್ ಮಾಡಿದ ಯಾವಾಗ ಒಂದು ವಾರಕ್ಕೊಮ್ಮೆ ನೀವು ಚೆಕ್ ಮಾಡ್ತಾಯಿರಿ, ಆಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಒಂದು ಮೆಸೇಜ್ ಬಂದಿದೆಯಾ ಎಂದು. ಆ ಮೆಸೇಜ್ ಬಂದರೆ ನಿಮಗೆ 19ನೇ ಕಂತಿನ ಹಣ ಶೂರ್ ಆಗಿ ಬರುತ್ತದೆ. ಇಲ್ಲವೆಂದಾದರೆ ಯಾವ ಪ್ರಾಬ್ಲಮ್ ಇದೆ ಅದು ಕೂಡ ಅಲ್ಲಿ ನಿಮಗೆ ಕಾಣಸಿಗುತ್ತದೆ. ಆ ಪ್ರಾಬ್ಲಮನ್ನು ನೀವು ಆದಷ್ಟು ಬೇಗನೆ ನಿಮ್ಮ ಹತ್ತಿರದ CSC ಸೆಂಟ್ರಿಗೋ ಅಥವಾ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ PM ಕಿಸಾನ್ ಸಮ್ಮಾನ್ ನಿಧಿಯ ಆ್ಯಪನ್ನು ಓಪನ್ ಮಾಡಿ ಅದರಲ್ಲಿ ನಿಮಗೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಈ 19ನೇ ಕಂತಿನ ಹಣವು ಬರುತ್ತದೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನೀವು ಮಾಡಲೇಬೇಕು. ನೀವು ಈಗಾಗಲೇ KYCಯನ್ನು ಮಾಡಿದ್ದೀರಿ ಮತ್ತು ಲ್ಯಾಂಡ್ ಸೀಡಿಂಗನ್ನು ಮಾಡಿದ್ದೀರಿ, ಆಧಾರ್ ಸೀಡಿಂಗನ್ನು ಮಾಡಿದ್ದೀರಿ, ಅಂಥವರಿಗೆಲ್ಲರಿಗೂ ಈ ಒಂದು 19ನೇ ಕಂತಿನ ಹಣವು ಬಂದೇ ಬರುತ್ತದೆ. ಮತ್ತು ಕಿಸಾನ್ ಕಾರ್ಡನ್ನು ಕೂಡ ಕಂಪಲ್ಸರಿಯಾಗಿ ಈ 19ನೇ ಕಂತಿನಲ್ಲಿ ಮಾಡಲೇಬೇಕೆಂದು ಸರ್ಕಾರ ಹೇಳ್ತಾ ಇದೆ. ಆದರೂ ಕೂಡ ಇನ್ನೂ ಕೂಡ ಕೆಲವರು ಮಾಡಿರಲ್ಲ. ಅಂಥವರಿಗೂ ಅಂದರೆ ಈ ಸರ್ಕಾರದ ಕಡೆಯಿಂದ ಕೆಲವು ಸಲ ಅದರ ಸರ್ವರ್ ತುಂಬ ಸ್ಲೋ ಆಗಿರುತ್ತದೆ. ಆದ್ದರಿಂದ ಕೆಲವು ತಾಂತ್ರಿಕ ದೋಷದಿಂದ ಕೆಲವರಿಗೆ ಇನ್ನೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ. CSC ಸೆಂಟ್ರಿಗೆ ಹೋದರೆ ಅಲ್ಲಿಗೆ ಕೂಡ ತುಂಬ ರಶ್ ಇರುತ್ತದೆ. ಮತ್ತು ಈ ಒಂದು ಕಿಸಾನ್ ಕಾರ್ಡನ್ನು ಮಾಡಲು ತುಂಬ ವಿಳಂಬವಾಗುತ್ತದೆ. ಅಲ್ಲಿ ಕಾದು ಹಿಂತಿರುಗುತ್ತಾರೆ ಜನ. ಇದನ್ನೆಲ್ಲ ಸರ್ಕಾರವು ಮನದಟ್ಟು ಮಾಡಿಕೊಂಡು ಈ 19ನೇ ಕಂತಿನಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಲ್ಲ. ಆದರೂ ಕೂಡ ನೀವು ಕಿಸಾನ್ ಕಾರ್ಡನ್ನು ಆದಷ್ಟು ಬೇಗನೆ ನೀವು ರೆಡಿಯಾಗಿ ಮಾಡಿಕೊಳ್ಳಿ. ನಮ್ಮ ಈ ಚಾನಲಲ್ಲಿ ನಿಮಗೆ ಬೇಕಾದಷ್ಟು ವಿಡಿಯೋಗಳು ಈ PM ಕಿಸಾನ್ ಸಮ್ಮಾನ್ ನಿಧಿಯ ಬಗ್ಗೆ ಇದೆ. ಅದನ್ನೆಲ್ಲ ಒಮ್ಮೆ ವಾಚ್ ಮಾಡಿ. ಅಂದರೆ
ಯಾವ ರೀತಿ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಕರೆಕ್ಟಾಗಿ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯಲ್ಲಿ ಅರ್ಹರಾಗ್ಬೋದು, ಯಾವುದೇ ತಪ್ಪಿಲ್ಲದೆ ಯಾವ ಥರ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತು ಬೇಕಾದ ಎಲ್ಲ ಅಂದರೆ ಕಿಸಾನ್ ಕಾರ್ಡ್ ಹೇಗೆ ಮಾಡುವುದು ಎಂಬುದರ ಬಗ್ಗೆ ಎಲ್ಲ ವಿವರವು ಈ ಚಾನಲಲ್ಲಿದೆ. ನಮ್ಮ ಎಲ್ಲ ವಿಡಿಯೋಗಳನ್ನೊಮ್ಮೆ ಸರ್ಚ್ ಮಾಡಿದರೆ ನಿಮಗೆ ಯಾವುದೇ ತಪ್ಪಿಲ್ಲದೆ ನಿಮ್ಮ ಈ ಒಂದು 19ನೇ ಕಂತಿನ ಹಣವನ್ನು ಪಡೆಯಲು ನಿಮಗೆ ಅರ್ಹರಾಗಿರುತ್ತೀರಿ. ಈ ಒಂದು 19ನೇ ಕಂತಿನ ಹಣದಲ್ಲಿ ಯಾವ ಬದಲಾವಣೆಯನ್ನು ತಂದಿದ್ದಾರೆ ಎಂಬುದು ನಿಖರವಾಗಿ ಈಗ ಮಾಹಿತಿ ಸಿಕ್ಕಿಲ್ಲ ಇನ್ನೂ ಕೂಡ. ಈಗಾಗಲೇ ಆ ಒಂದು ಪೇಪರಲ್ಲಿ ಏನು ಬರೆದಿದೆ ಅಂದರೆ 2000ವೇ ಈ ಸಲ 19ನೇ ಕಂತಿನಲ್ಲಿ ಬರಲಿದೆ ಎಂದು ಕಾಣಿಸ್ತಾ ಇದೆ. ಆದರೆ ಏನು ಮಾಡ್ತಾರೆ ಎಂದು ಗೊತ್ತಿಲ್ಲ. ಕೆಲವೊಮ್ಮೆ ಸಸ್ಪೆನ್ಸ್ ಕೂಡ ಇರ್ಬೋದು. ಅಂದರೆ 3000 ಬಿಡುಗಡೆ ಮಾಡ್ತಾರಾ ಅಲ್ಲ 4000 ಬಿಡುಗಡೆ ಮಾಡ್ತಾರಾ ಎಂಬುದು ಗೊತ್ತಿಲ್ಲ. ಈ ರೈತರ ಒಂದು ಕೋರಿಕೆಗೆ ಅಂದರೆ ತುಂಬ ದಿನದಿಂದ ಒಂದು ಕೋರಿಕೆ ಇದೆ, ನಮಗೆ ಇದು ಸಾಕಾಗ್ತಾ ಇಲ್ಲ, ಎಲ್ಲದಕ್ಕೂ ಬೆಲೆ ಕಟಾವಿಗೆ ಆಗಲಿ ಅಲ್ಲ ಲೇಬರ್ಗೆ ಆಗಲಿ ಎಲ್ಲದಕ್ಕೂ ಡಬಲ್ ಆಗಿದೆ, ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿವೆ, ನಮಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಎಂಬ ಕೋರಿಕೆಯನ್ನು ರೈತರು ಮುಂದಿಟ್ಟಿದ್ದಾರೆ. ಇದನ್ನು ಸರ್ಕಾರವು ಮನದಟ್ಟು ಮಾಡಿಕೊಂಡು ಕೆಲವೊಮ್ಮೆ ಈ ಒಂದು ಹಣವನ್ನು ಡಬಲ್ ಮಾಡಲಿಕ್ಕೆ ಚಿಂತಿಸ್ಬೋದು. ಆದರೆ ಯಾವಾಗ ಮಾಡುತ್ತಾರೆ ಎಂದು ಗೊತ್ತಿಲ್ಲ. ಈ 19ನೇ ಕಂತಿಗೆ ಮಾಡ್ತಾರಾ ಅಲ್ಲ ಇನ್ನು 20ನೇ ಕಂತಿಗೆ ಮಾಡ್ತಾರಾ ಎಂಬುದನ್ನು ಗೊತ್ತಿಲ್ಲ. ಅದು ಯಾವುದಕ್ಕೂ ನಾವೊಮ್ಮೆ ಕಾಯಬೇಕಷ್ಟೇ. ನಾವೀಗ ಮಾಡಬೇಕಾದಿಷ್ಟೇ, ನಮ್ಮ ಐ ಡಿಯನ್ನು ಕರೆಕ್ಟಾಗಿ ಚೆಕ್ ಮಾಡಿ, ನಮ್ಮ ಸ್ಟೇಟಸನ್ನೆಲ್ಲ ಒಮ್ಮೆ ಚೆಕ್ ಮಾಡಿ, ಯಾವುದೇ ತೊಂದರೆ ಇಲ್ಲದೆ ಅದನ್ನು ನಾವು ಮಾಡಬಹುದು. ಅದನ್ನು ಮಾಡಿಟ್ಟುಕೊಂಡರೆ ನಮಗೆ ಈ 19ನೇ ಕಂತಿನ ಹಣವು ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಹಣವು ಇಮ್ಮಿಡಿಯೇಟಾಗಿ ಅಂದರೆ 19ನೇ ಕಂತಿನ ಹಣವು ಅಲ್ಲಿಂದ ಬಿಡುಗಡೆ ಮಾಡಿ ಬಿಹಾರ್ ಬಾಗಲಕೋಟೆಯಿಂದ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬರಬೇಕಾದರೆ ನೀವು ಈಗಾಗಲೇ ಅಕೌಂಟ್ ಓಪನ್ ಮಾಡಿರ್ತೀರಿ. ಆದರೂ ಕೂಡ ಇನ್ನೂ ಕೂಡ ಯಾರ್ಯಾರು ಮಾಡಿಲ್ಲ ಅಂಥವರು ಪೋಸ್ಟ್ ಆಫೀಸಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಬ್ಯಾಂಕಲ್ಲೇ ಅಂದರೆ ಪೇಮೆಂಟ್ ಬ್ಯಾಂಕಲ್ಲೇ ನೀವು ಅಕೌಂಟನ್ನು ಒಂದು ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡೋದು ಒಳ್ಳೆಯದು. ಅದು ಓಪನ್ ಮಾಡಿದರೆ 2 ಬೆನಿಫಿಟ್ ಇದೆ. ಒಂದು, ಆಧಾರ್ ಕಾರ್ಡ್ ಆಟೋಮೆಟಿಕ್ಕಾಗಿ ನಿಮ್ಮ ಲಿಂಕ್ ಆಗುತ್ತದೆ. ನಂತರ ಅದು ಆದಷ್ಟು ಬೇಗನೆ ಡಿ ಬಿ ಟಿ ಮುಖಾಂತರ ಈ ಹಣವು ಸೆಂಡ್ ಆಗುವುದರಿಂದ ಇಮ್ಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಈ ಹಣವು ಬಂದು ಸೇರುತ್ತದೆ. ಇಲ್ಲಾಂದರೆ ಯಾವಾಗ ಬಿಡುಗಡೆ ಈಗ ಸಪೋಸ್ 25ನೇ ತಾರೀಕಿಗೆ ಫೆಬ್ರವರಿ 25ನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಿದರು ಅಂದೇ ನಿಮ್ಮ ಅಕೌಂಟಿಗೆ ಬಂದು ಸೇರಲ್ಲ. ಅಂದರೆ 1 ವಾರದೊಳಗೆ 1 ವಾರ ತಗೊಳ್ತದೆ. ಅಂದರೆ ಕೆಲವೊಮ್ಮೆ ಮರುದಿನ ಬರುತ್ತದೆ, ಇಲ್ಲಾಂದರೆ 2-3 ದಿನ ಬರುತ್ತದೆ ಬೇರೆ ಬ್ಯಾಂಕ್ಗಳಿಗಾದರೆ. ಇದಾದರೆ ಇಮ್ಮಿಡಿಯೇಟಾಗಿ ಬರುತ್ತದೆ. ಆದ್ದರಿಂದ ಆದಷ್ಟು ನೀವು ಪೋಸ್ಟಲ್ ಬ್ಯಾಂಕಲ್ಲೇ ಅಕೌಂಟ್ ಓಪನ್ ಮಾಡಲು ನೀವು ನೋಡಿದರೆ ಒಳ್ಳೆಯದು. ಇಡೀ ದೇಶವೇ ಕಾಯುತ್ತಿರುವ ಈ 19ನೇ ಕಂತಿನ ಹಣ ಕೊನೆಗೂ ಫಿಕ್ಸ್ ಆಯ್ತಲ್ವ. ಆದಷ್ಟು ಬೇಗನೆ ಈ ದಿನವು ಬರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎನ್ನುತ್ತಾ ಥ್ಯಾಂಕ್ ಯು. ಬೈ, ಸಿ ಯು.